ಇನ್ನು ಕ್ಯಾಪ್ಟನ್ಶಿಪ್ಪಲ್ಲಿ ರಿಷಬ್ ಪಂತ್ ಸ್ವಲ್ಪ ಇನ್ನೂ ಬೆಟರ್ ಆಗ್ಬೋಯಿತು ಅಂತ ಅನ್ನಿಸ್ತು ನನಗೆ. 2 DRS ಅವರು ತೊಗೊಳಲ್ಲ, ಒಂದು ನರೇನ್ ಅಗೇನ್ಸ್ಟು, ಇನ್ನೊಂದು ಶ್ರೇಯಸ್ ಅಯ್ಯರ್ ಅಗೇನ್ಸ್ಟು. ನರೇನ್ ಇನ್ನು 24 ರನ್ ಸ್ಕೋರ್ ಮಾಡಿರ್ತಾರೆ, ಇಶಾಂತ್ ಶರ್ಮಾ ಬೌಲಿಂಗಲ್ಲಿ ಕಾಟ್ ಬಿಹೈಂಡ್ ಆಗ್ತಾರೆ. ಬಟ್ ಮೇ ಬಿ ಬಿಕಾಸ್ ಆಫ್ ದ ಕ್ರೌಡ್ ಆ ಸೌಂಡ್ ಕೇಳಿರದೇ ಇರ್ಬೋದು. ಬಟ್ 12 ಸೆಕೆಂಡ್ ಆದಮೇಲೆ ಅವರು ರಿವ್ಯೂಗೆ ಕೈ ಎತ್ತುತ್ತಾರೆ. ಬಟ್ ಆಲ್ರೆಡಿ ಟೈಮ್ ಆಗಿರೋದ್ರಿಂದ ಅಂಪೈರ್ ಅದನ್ನು ರಿಫ್ಯೂಸ್ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಬೇಗ ಡಿಸಿಷನ್ ತೊಗೋಬೋಯಿತು ಅಂತ ಅನ್ನಿಸ್ತು. ಇನ್ನು ಶ್ರೇಯಸ್ ಅಯ್ಯರ್ ಕ್ಯಾಚಲ್ಲಿ ಬೌಲರ್ ತುಂಬ ಕಾನ್ಫಿಡೆಂಟಾಗಿ ನನಗೆ ಇಲ್ಲ ಔಟ್ ಆಗಿದೆ ನನಗೆ ಕೇಳಿಸ್ತು ಅಂತ ಹಿಂಗೆ ಸನ್ನೆ ಮಾಡಿ ತೋರಿಸ್ತಾರೆ. ಬಟ್ ರಿಷಬ್ ಪಂತ್ ಅದನ್ನು ಒಪ್ಕೊಳ್ಳದೆ ಬೇಡ ಅಂತ DRS ತೊಗೊಳಲ್ಲ. ಬಟ್ ಎರಡೂ ಕೂಡ ಆಮೇಲೆ ರಿಪ್ಲೈ ನೋಡಿದಾಗ ಅಲ್ಲಿ ತಿನ್ ಎಡ್ಜ್ ಆಗಿರೋದು ಕಾಣುತ್ತೆ. ಅಲ್ಲಿ ಸ್ವಲ್ಪ ಬೆಟರ್ ಆಗ್ಬೋಯಿತು ಅಂತ ಅನ್ನಿಸ್ತು. ಅಲ್ಲೇ ಮ್ಯಾಚ್ ಡಿಫೈನಿಂಗ್ ಕೂಡ ಆಗಿರ್ಬೋದು. ಅದಾದಮೇಲೆ ಸ್ಟ್ರಾಟಜಿಕ್ ಟೈಮ್ ಔಟ್. ಯೂಶಲಿ ಅಂಥ ಒಳ್ಳೆ ಓಪನಿಂಗ್ ಸಿಕ್ಕಾಗ 6 ಓವರಲ್ಲಿ 85 ರನ್ ಸ್ಕೋರ್ ಆಗಿರುತ್ತೆ. ಸ್ಟ್ರಾಟಜಿಕ್ ಟೈಮ್ನ 6 ಓವರಲ್ಲಿ ಯೂಶಲಿ ತೊಗೊತಾರೆ. ಯಾಕಂದರೆ ಅದೊಂದು ಮೂಮೆಂಟಮ್ನ ನೀವು ಬ್ರೇಕ್ ಮಾಡಬೇಕಿಲ್ಲ. ಬ್ಯಾಟ್ಸ್ಮನ್ಗಳು ಇನ್ನೂ ನೆಕ್ಸ್ಟು ನೀವು ಸ್ಟ್ರಾಟಜಿಕ್ ಟೈಮ್ ತೊಗೊಳೋ ತನಕ ಸುಮ್ಮನೆ ಹೊಡಿತಾನೆ ಇರ್ತಾರೆ.